ಒಂದು ಅನ್ಕೊಂಡಿಗೆಲ್ಲ ಮಾಡ್ತಿರೋದು. ಅಲ್ಲಿಂದನೇ ಬಂದಿರೋದು, ನಮ್ಮ ತಂದೆಯಿಂದ ಬಂದಿರೋದು ಅದು. ಜಾಸ್ತಿ ಸೀನ್ಸ್ ನಮ್ಮ ಜೊತೆ ಮಾತಾಡನೇ ಇಲ್ಲ. ಈ ತರ ದಿಸ್ ಪರ್ಸನ್ ಇಸ್ ಸೋ ಸ್ವೀಟ್, ಹೌ ಕುಡ್ ಹಿ ಮೇಕ್ ಅ ಗ್ಯಾಂಗ್ಸ್ಟರ್ ಫಿಲ್ಮ್? ಒಳ್ಳೆ ರೌಡಿಸಂ ಮೂವಿ ಅದು. ಗ್ಯಾಂಗ್ಸ್ಟರ್ ಅಂತ ಒಳಗೆ ಒಬ್ಬ ರಾಕ್ಷಸ ಅವರೇ. 24 ಸಿನಿಮಾ ನೋಡಿರೋದು ಬೇರೆ, ಅದೇ ಕ್ಯೂಟ್ನೆಸ್. ಒಂದು ಕೇಳೋದೇ ಬೇಡ, ನನ್ನ ಗಂಡನ ಬಗ್ಗೆ ಗೊತ್ತು. ವಿನೋದಣ್ಣ ಮಾಡಿದ್ದಾರೆ ಅಂದರೆ 100% ಮಾದೇವನೇ ನೋಡಿದ್ದೀರಾ ಅಲ್ವಾ? ಮಾದೇವ ಮಾಡಿದೆ, ನನಗೊಂದು ಹೊಟ್ಟೆ ಉರಿ ಇತ್ತು. ಸ್ಪೆಷಲಿ ನಾನು ಈ ಸಿನಿಮಾ ಮಾಡಿದ್ದು ಇಬ್ರಿಗೋಸ್ಕರ. ಆ ಸ್ಮೈಲಲ್ಲೇ ಸಿನಿಮಾ ಮುಗಿಸಿತ್ತು. ಡೋರ್ ಓಪನ್ ಮಾಡಿದೆ, ಇವರು ಏಂಜಲ್ ಥರ ಹಿಂಗೆ ಹೋಗ್ತಾ ಇದ್ರು. ದರ್ಶನ್ ಸರ್ದು ಮತ್ತು ವಿನೋದ್ ಸರ್ದೊಂದು ಆ ಫೈಟ್ ನೋಡಿ ತುಂಬ, ದರ್ಶನ್ ಸರ್ ಬರ್ಡೇಲಷ್ಟೇ ವಿನೋದ್ ಸರ್ ಮಾತಾಡಿಸ್ತಾ ಇದ್ದಿದ್ದು ನಾನು. ಯಾವಾಗ ಇನ್ನೂ ಜ್ವರ ಹೊಡಿಬೇಕು ನೀವು ಅಂದರು, ಅವಾಗ ನಂಗೆ ಧೈರ್ಯ ಬಂದಿದ್ದು. ಈ ಘಟಾನುಘಟಿಗಳ ಮಧ್ಯೆ ನಾನು ಏನು ಮಾಡಲಿ ಸರ್? ಅಂದರೆ ಹೊಡಿತೀನಿ ಬಿಡಿತೀನಿ, ಅದು ಆ ಥರದ್ದು ಏನು ಇಲ್ಲ. ಇದರಲ್ಲಿ ಇಬ್ಬರು ಮರ್ಚಿಡಿದೀವಿ ತಿರ್ಗಾ. ಐ ಥಿಂಕ್ ಇದನ್ನ ಅಕಸ್ಮಾತ್ ಪ್ರಾಬ್ಲಮ್ ಬಂತು ಅಂದ್ರೆ ನಮ್ಮ ಪ್ರೊಡ್ಯೂಸರ್ಗಳು ನೋಡ್ಕೊತಾರೆ. ಎಲ್ಲರಿಗೂ ಹಾಯ್, ನಮಸ್ಕಾರ. ನಾನು ನಿಮ್ಮ ರಜತ್ ಬುಜ್ಜಿ. ಇವತ್ತು ನಮ್ಮ ಇಡೀ ತಂಡ ಏನು ಪಂಚಲಿ ಬಂದ್ಬಿಟ್ಟಿದ್ದೀವಿ ಅಂತ ನೋಡ್ತಾ ಇರ್ಬೋದು, ನಮ್ಮ ಪ್ರೊಡ್ಯೂಸರ್ ಒಬ್ರನ್ನ ಬಿಟ್ಟರೆ. ಇವತ್ತು ಸಂಕ್ರಾಂತಿ ಹಬ್ಬನ ಆಚರಿಸೋಕ್ಕೆ ಬಂದಿದ್ದೀವಿ, ನಮ್ಮ ಇಡೀ ಬಲರಾಮನ ತಂಡ. ಇವತ್ತು ಸಂಕ್ರಾಂತಿ ಅಂತ ಹೇಳಿದ್ರೆ ಒಂದು ರೈತರಿಗೆ ಮೀಸಲಿರೋ ಒಂದು ಹಬ್ಬ ಅದು. ಆ ಹಬ್ಬನ ಇವತ್ತು ಮಂಡ್ಯದಲ್ಲಿ ಆಚರಿಸ್ತಾ ಇದ್ದೀವಿ. ಸೊ ಫಸ್ಟ್ಲಿ ನಾನು ಮಾತಾಡೋಕ್ಕೆ ಇಷ್ಟಪಡೋದು ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ KM ಚೈತನ್ಯ ಸರ್. ನಮ್ಮ ಆದಿನಗಳು ಸಿನಿಮಾ ರಿಲೀಸ್ ಆದಾಗ 6 ವರ್ಷ ವಯಸ್ಸು ಬಿಟ್ರು ಸರ್, ಹೇಳ್ಬಿಟ್ರು ಸರ್. 10 ವರ್ಷ ವಯಸ್ಸು. ಸೊ ಈಗ 18 ವರ್ಷ ಆಗಿದೆ ನಮ್ಮ ಸಿನಿಮಾ ರಿಲೀಸ್ ಆಗಿ. ಅಂದರೆ ರಜತ್ ಹೇಳಿದಾಗೆ 18 ವರ್ಷದ ನಂತರ ಮತ್ತೆ ಅದೇ ಒಂದು ಕಥೆನ ಸರ್ಕಸ್ ಮಾಡ್ತಾ ವಾಪಸ್ ಅಲ್ಲಿಗೆ ಹೋಗಿ ಅದನ್ನ ಕನ್ಸ್ಟ್ರಕ್ಟ್ ಮಾಡೋದು ಒಂದು ದೊಡ್ಡ ಜವಾಬ್ದಾರಿನೇ, ಒಂದು ದೊಡ್ಡ ಸಾಹಸನೇ. ಆದರೆ ಆದಿನಗಳು ಸಿನಿಮಾ 86ನೇ ಇಸ್ವಿಲಿ ಮುಗಿಯುತ್ತೆ ಅದ್ರ ಕತೆ. ಈ ಕತೆ 86ನೇ ಇಸ್ವಿಲಿ ಪ್ರಾರಂಭ ಆಗುತ್ತೆ, ಅದ್ರ ಮುಂದಿನ ಕಥೆಯನ್ನು ಹೇಳ್ತಾ ಹೋಗುತ್ತೆ. ಹಾಗನ್ಬಿಟ್ಟು ಇದು ಆದಿನಗಳು ಸಿನಿಮಾದ ಪಾರ್ಟ್ 2 ಅಲ್ಲ, ಆದಿನಗಳು ಸಿನಿಮಾದ ಮುಂದುವರೆದ ಭಾಗ ಅಂತ ಹೇಳ್ಬೋದು. ನೆಕ್ಸ್ಟ್ ಡೈರೆಕ್ಟ್ಲಿ ಟು ವಿನೋದ್ ಪ್ರಭಾಕರ್ ಸರ್. ಸರ್, ನಿಮ್ಮನ್ನ ಆ್ಯಕ್ಚುಲಿ ನೋಡಿದ್ರೇ ಒಂಥರ ತುಂಬ ಖುಷಿಯಾಗುತ್ತೆ ಸರ್. ಸಚ್ ಡೆಡಿಕೇಟೆಡ್ ಆ್ಯಕ್ಟರ್ ಯು ಆರ್. ಅಂದರೆ ಒಂಥರ ಜೊತೆಗೆ ಮಿಂಗಲ್ ಆದಮೇಲೆ ಅದು ಗೊತ್ತಾಗೋದು ನೀವೆಷ್ಟು ಒಂಥರ ಮಗು ಮನಸ್ಸಿನ ಒಂದು ವ್ಯಕ್ತಿ ಅಂತ. ಸರ್, ನಿಮ್ಮದು ಎಲ್ಲ ಜಾನರ್ ಮೂವಿಗಳು ನಾವು ನೋಡಿದ್ದೀವಿ, ಬಟ್ ಬಲರಾಮನ ದಿನಗಳು ನನಗೆ ನೀವು ಒಂದೊಂದ್ಸತಿ ಆ್ಯಕ್ಟಿಂಗ್ ಮಾಡಿ ತೋರಿಸುವಾಗ ತುಂಬ ನನಗೆ ಇಷ್ಟ ಆಗೋದು. ನೀವು ಹೇಳ್ತಿದ್ದೀರಿ ನಾನು ಇದ್ದಿದ್ದು ಶಿವಾಜಿನಗರಲ್ಲಿ, ಆ ಬ್ಯಾಕ್ಗ್ರೌಂಡ್ ಎಲ್ಲ ಮಾತಾಡುವಾಗ ತುಂಬ ಕನೆಕ್ಟ್ ಆಗೋದು ಸರ್. ಈ ಮೂವಿ ನಿಮಗೆ ಯಾವ ಥರ ಸರ್ ತಿರುವು? ಈಗ ಅಂದರೆ ಬಲರಾಮ ವಾಸ್ ನನಗೆ ಆ್ಯಕ್ಟಿಂಗಿಂತ, ಬಿಕಾಸ್ ನನ್ನ ಪ್ರೀವಿಯಸ್ ಮಾದೇವ. ಹೌದು ಸರ್. ಮಾದೇವ ಆದಮೇಲೆ ಈ ಸಿನಿಮಾ ಮಾಡ್ತಿರೋದು. ಎಲ್ಲೋ ಒಂದು ಕಡೆ ಡೈರೆಕ್ಟರ್ ಸರ್ ಆಗಲಿ, ಆಮೇಲೆ ಸಿನಿಮಾ ನೋಡಿರೋರು ಅಷ್ಟೋ ಜನ ಒಂದೇ ಒಂದು ಕ್ಷಣನೂ ಒಂದು ಫ್ರೇಮಲ್ಲೂ ಮಾದೇವ ಕಾಣಿಸಿಲ್ಲ, ನಮಗೆ ಬಲರಾಮನೇ ಕಾಣಿಸ್ದ ಅಂತ ಎಲ್ಲರೂ ಪ್ರೊಡ್ಯೂಸರಿಂದ ಹಿಡಿದು ಎಲ್ಲರೂ ಹೇಳಿದ್ದಾರೆ. ಸೊ ಈ ಸಿನಿಮಾ ನನ್ನ ಒಂದು ಒರಿಜಿನಲ್ ಏನು ಫ್ರೇಜರ್ ಟೌನ್ನು ನಾನು ನೀವೇನು ಹೇಳಿದ್ರಿ ಗೊತ್ತಾ, ಇದನ್ನು ನಾನು ವಿನಯ್ ಗೌಡ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಆ ಸ್ಟೈಲ್ ಆಫ್ ಆ ಒಂದು ಏನು ಅಲ್ಲಿ ಒಂದು ಅನ್ಕೊಂಡಿಗೆಲ್ಲ ಮಾಡ್ತಿರೋದು, ಸೊ ಆ ಮ್ಯಾನರಿಸಮ್ ಎಲ್ಲ ಬಂದು ನನಗೆ ಇಲ್ಲಿ ಬಲರಾಮ ಹ್ಯಾಡ್ ಟು ಪ್ಲೇ ದಟ್ ಕ್ಯಾರೆಕ್ಟರ್. ಸೊ ವಿನಯ್ ಗೌಡ ಅವ್ರದ್ದು ಏನು ಆ ಒಂದು ಕತ್ತಿ ಕ್ಯಾರೆಕ್ಟರ್ ಇದೆ ಗೊತ್ತಾ, ಅದನ್ನು ನನ್ನ ಒಂದು ಫ್ರೇಜರ್ ಟೌನಲ್ಲಿ ಏನು ನಾನು ಹುಟ್ಟಿ ಬೆಳೆದಿದ್ದು ಆ ಒಂದು ಸ್ಟೈಲ್ ಆಫ್ ಥಿಂಗ್ ಐ ಹ್ಯಾವ್ ಟ್ರಾನ್ಸ್ಫರ್ಡ್ ಟು ಹಿಮ್. ಬಟ್ ಬಲರಾಮ ಆ್ಯಕ್ಚುಲಿ ನಾನು ಬಂದು ಐ ಲಿವ್ಡ್ ಬಲರಾಮ. ಸೊ ನಮಗೆಲ್ಲೋ ಒಂದು ಕಡೆ ಪ್ರೊಡ್ಯೂಸರ್ ಆಗಲಿ ಥ್ರೂ ಔಟ್, ಇವನ್ ಮಾದೇವನೂ ಹಾಗೆ ಮಾಡಿದ್ದು. ಬಲರಾಮ ಮಾಡ್ಬೇಕಾದ್ರೂ ನಾನು ಐ ಸ್ಟೇಡ್ ಆಲ್ ಅಲೋನ್. ನನಗೆ ವೈಫ್ ಅವರು ಬಂದ್ರೂ ನನಗೆ ಬೇರೆ ಅಂತೇಳಿ ನಾನು ಸಪ್ರೇಟಾಗಿ ರೂಮಲ್ಲಿ, ಬಿಕಾಸ್ ನಾನು ಐ ಯೂಸ್ ಟು ವೇಕಪ್ ಎಸ್ ಬಲರಾಮ. ಐ ಲಿವ್ಡ್ ದಟ್ ಕ್ಯಾರೆಕ್ಟರ್. ಸೊ ಪ್ರತಿ ಸಿನಿಮಾನ ಆ ಥರ ಮಾಡ್ತಿರೋದಕ್ಕೆ ನಿಮಗೆ ಡೆಡಿಕೇಟೆಡ್ ಆಗಿ ನಿಮಗೇನು ನೀವು ಡೆಡಿಕೇಶನ್ ನನ್ನಲ್ಲಿ ನೋಡಿದ್ರಿ, ಬಿಕಾಸ್ ಆ ಥರ ಬಿಕಾಸ್ ಅಲ್ಲಿಂದನೇ ಬಂದಿರೋದು, ನಮ್ಮ ತಂದೆಯಿಂದ ಬಂದಿರೋದು ಅದು. ಕೆಲವು ಸಿನಿಮಾಗಳಲ್ಲಿ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಆ ಥರ ನಾನು ಆ್ಯಕ್ಟ್ ಮಾಡೋದಕ್ಕೆ. ಬಟ್ ಇಲ್ಲಿ ಬಲರಾಮ ಟೋಟಲ್ ನನಗೆ, ನೀವು ಇನ್ನೊಬ್ಬ ವಿನೋದ್ ಪ್ರಭಾಕರ್ ಅಥವಾ ಇನ್ನೊಬ್ಬ ಬಲರಾಮ ಅಂದರೆ ಇನ್ನೊಬ್ಬ ವಿನೋದ್ ಪ್ರಭಾಕರ್ ಅನ್ನೋದಕ್ಕಿಂತ ಬಲರಾಮನ ನೋಡ್ಬೋದು ಸರ್. ಅದು ಈ ಸಿನಿಮಾಗೆ ಮಾತ್ರ ಅಲ್ಲ, ದರ್ಶನ್ ಸರು ಹೇಳಿರೋ ಥರ ದ ಮೋಸ್ಟ್ ಡೆಡಿಕೇಟೆಡ್ ಆ್ಯಕ್ಟರ್ ನೋಡಿರೋದು ನಮ್ಮ ಇಂಡಸ್ಟ್ರಿಲಿ ನಾನು ಅಷ್ಟೇ ಸರ್. ಅಂದರೆ ಒಂದು ಸಿನಿಮಾಗೆ ಅಂತ ಬಂದಾಗ 100% ಎಫರ್ಟ್ಸ್ ಹಾಕಿ ಮಾಡುವಂಥ ಒಂದು ಆ್ಯಕ್ಟರ್ ಸರ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ತುಂಬ ಒಳ್ಳೆಯದಾಗಲಿ ಸರ್. ಆಮೇಲೆ
ಮೇಡಮ್ ಈ ಚಿತ್ರ ಐ ಮೀನ್ ರೌಡಿಸಮ್ ಅಂತ ನಿಮಗೆ ಗೊತ್ತಿತ್ತು ಅಲ್ವಾ? ಅದು ನಮ್ಗೆ ನಾರ್ಮಲ್ನೇ. ಸೊ ಹೆಂಗೆ ಥ್ರೂ ಔಟ್ ದ ಜರ್ನಿ ಹೆಂಗಿತ್ತು ಮೇಡಮ್ ಮೂವಿ? ನನಗೆ ತುಂಬ ಇಷ್ಟ ಈ ಸಿನಿಮಾ. ಐ ಲವ್ ದಿಸ್ ಟೀಮ್ ಆ್ಯಂಡ್ ಆಲ್ಸೋ ವಿನೋದ್ ಬಗ್ಗೆ ಮಾತಾಡಬೇಕು. ಯು ಸ್ಯಾಟ್ ಡೆಡಿಕೇಟೆಡ್ ಇಲ್ಲ, ಜಾಸ್ತಿ ಸೀನ್ಸ್ ನಮ್ಮ ಜೊತೆ ಮಾತಾಡನೇ ಇಲ್ಲ. ಲೈಕ್ ಯು ಬೈ ಪ್ರಿಯಾ ಪ್ಲೀಸ್ ಕೀಪ್ ಕ್ವೈಟ್. ಡೈರೆಕ್ಟರ್ ಆಲ್ಸೋ ವಾಸ್ ವೆರಿ ಈಸಿ ಟು ವರ್ಕ್ ವಿತ್, ಬಟ್ ವಿನೋದ್ ವಾಸ್ ಲೈಕ್ ದ ಸೆಕೆಂಡ್ ಡೈರೆಕ್ಟರ್. ಮಾತಾಡಬೇಡ, ಈ ಸೀನ್ ತುಂಬ ಒಳ್ಳೆ ಸೀನು, ಇದು ಇಮೋಷ್ನಲ್ ಸೀನು, ಅಲ್ಲಿ ಕೂತ್ಕೊಳ್ಳಿ, ಯು ಸಿಟ್ ಅಲೋನ್, ಯು ಥಿಂಕ್ ಅಬೌಟ್ ಯುವರ್ ಡೈಲಾಗ್ಸ್, ಯು ಥಿಂಕ್ ಅಬೌಟ್ ಯುವರ್ ಸೀನ್. ಸೊ ಈಸ್ ಸೋ ಸಿನ್ಸಿಯರ್, he loves his work. I think also Chaitanya sir, the way he directed is, he let everyone do what they wanted to do, but he would kind of tone it down with his sensibilities, and I loved his sensibilities. The first time I met him, I was like, "Ee tara, this person is so sweet. How could he make a gangster film?" ಸರ್ ಆ್ಯಕ್ಚುಲಿ ನಂದು ಅದೇ ಡೌಟ್ ಇತ್ತು ಸರ್, ನೋಡೋಕೆ ಇಷ್ಟು ಕ್ಯೂಟ್ ಒಳ್ಳೊಳ್ಳೆ ರೌಡಿಸಮ್ ಮೂವಿ ಅದು ಹೆಂಗೆ ಸರ್ ತೆಗಿತಾರೆ? That to cult gangster films, it was amazing. ಸೊ ಮೇಡಮ್ ಇನ್ನೊಂದು ಕ್ವಶನ್ ನಿಮ್ಮನ್ನ ಕೇಳಬೇಕು ಅಂದಾಗ, ನೀವು ಹೇಳ್ದಂಗೆ ವಿನೋದ್ ಸರ್ ಮೇಡಮ್ ಪ್ರತಿ ಸೀನು ಹಿ ಇಸ್ ಟು ಸಿ ಸೋ ಇನ್ ಡೆಪ್ತ್, ಅಂದರೆ ಅಂದರೆ ಅಲ್ಲಿ ಎಲ್ಲೂ ತಪ್ಪಾಗಬಾರ್ದು, ಅಂದರೆ ಒಂದು ಮಿಸ್ಟೇಕ್ನ ಯಾರು ಫೈಂಡ್ ಔಟ್ ಮಾಡಬಾರ್ದು ಅಂತ. ವಾಸ್ ದಟ್ ಈಸಿ ಫಾರ್ ಯು ಆರ್? I think it's lovely because I think cinema is not just one person. It takes a whole team, not just the head of the teams, but there's so many people in each department, assistant directors, camera assistants, set department. Everyone has to do their job for us to look good on screen. Yes. So the audience appreciates us so easily, but the behind the scenes are so many people working to make you look good, make you sound good. So I think it's a team effort. So it's always nice that you have perfectionists on your team. Yes. You learn, you grow. And in the end of the day, we're making the movie for the audience. So audience goskara, even if you do 100 takes, it's okay. As long as you get the right take. ಮೇಯ್ನಾಗಿ ಅದಕ್ಕೆ ಅಡಿಷನ್ ನಾನು ಹೇಳ್ತೀನಿ. ಅಂದರೆ ಮೇಯ್ನಾಗಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ನೆಗೆಟಿವ್ಸೇ ಎದ್ದು ಕಾಣೋದು. ಹೌದು ಹೌದು, ಓಕೆನಾ, ಎಷ್ಟೇ ಪಾಸಿಟಿವ್ ಆದ್ರೂ ಒಂದು ಸೀನಲ್ಲಿ ಇಡೀ ಫ್ರೇಮಲ್ಲಿ ಎಲ್ಲೋ ಒಂದು ಕಡೆ ನೆಗೆಟಿವ್ ಎದ್ದು ಕಾಣುತ್ತೆ. ಸೊ ಅದನ್ನು ಫಸ್ಟ್ ನಾವು ಫೈಂಡ್ ಔಟ್ ಮಾಡಿ ಅದನ್ನು ನಾವು ಮೈನಸ್ ಮಾಡ್ಕೊಂಡು ಹೋದರೆ ಸೊ ನಮಗೆ ಪ್ಲಸ್ ಆಗುತ್ತೆ. ಸೊ ಅದಕ್ಕೆ ಐ ಹ್ಯಾವ್ ಟು ಥ್ಯಾಂಕ್ ನನ್ನ ಡೈರೆಕ್ಟರ್ ಅವರು. ವಂಡರ್ಫುಲ್ ಪರ್ಸನ್. ನೀವು ಹೆಂಗೆ ಹೇಳಿದ್ರಿ ಈ ಗ್ಯಾಂಗ್ಸ್ಟರ್ ಅಂತ, ಒಳಗೆ ಒಬ್ಬ ರಾಕ್ಷಸ ಅವರೇ. ಅದು ಸೆಟ್ಟಲ್ಲಿ ಗೊತ್ತಾಗುತ್ತೆ ನಿಮಗೆ, ಮಾತ್ರ ಗೊತ್ತಾಗುತ್ತೆ. ಮೈಕಲ್ಲ ನಿಮಗೆ ಇದು ಮಾನಿಟರ್ ಮುಂದೆ ಡೈರೆಕ್ಷನ್ ಒಂದು ಡೈರೆಕ್ಟರ್ ಕ್ಯಾಪ್ ಹಾಕೊಂಡಾಗ ಗೊತ್ತಾಗುತ್ತೆ ಆ ರಾಕ್ಷಸ ಹೆಂಗ್ ಹೊರಗಡೆ ಬರ್ತಾನೆ ಅನ್ನೋದು ಅವಾಗ ಗೊತ್ತಾಗುತ್ತೆ ನಿಮಗೆ. ಚೇರ್ಗಳೆಲ್ಲ ಹೊಡೆದೋಗಿದೆ. So and all the very best to you, madam. Thank you. And also Venu sir ಬಗ್ಗೆ ಮಾತಾಡಬೇಕು. He made all of us look so beautiful. ಈ ಥರ easy person to work with ನಾನು ನೋಡಿಲ್ಲ. Cameraman usually takes a long time to set up. He literally would take a phone and would do some magic. ನಿಜವಾಗ್ಲೂ so magical. ಶುರು ನೀವು ನೋಡ್ತೀರಾ, like it was so beautiful. But the movie, even though it's a gangster film, it's so poetic. I think the visuals are so poetic, so everything adds to the narrative. So it's lovely. ಬೇರೆ ಹೇಳ್ತಾ ಇದ್ರು. ಸೊ ಯಾ, ಆಲ್ ದ ವೆರಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಇವಾಗ ನಮ್ಮ ಪ್ರೊಡ್ಯೂಸರ್ ಸರ್ ಅವ್ರು ಮಾತಾಡೋದೇ ಸ್ವಲ್ಪ ಕಮ್ಮಿ. ಎಂಟೈರ್ ಟೀಮ್ ಬಗ್ಗೆ ಹೆಂಗಿತ್ತು ಒಂದು ಜರ್ನಿ? ನಾನು ಡೈರೆಕ್ಟರ್ ಫಸ್ಟ್ ಮೀಟ್ ಆದಾಗ ಅಂದರೆ ಫಸ್ಟ್ ನನ್ನ ಮೈಂಡಲ್ಲಿ ಇದ್ದಿದ್ದು ವಿನೋದ್ ಸರ್ಗೆ ಮಾಡಬೇಕು ಅಂತ ಇತ್ತು ಸಿನಿಮಾ ಫಸ್ಟು. ಕತೆ ತೊಗೊಂಡೋಗಿ ಡೈರೆಕ್ಟ್ರ್ ಹತ್ರ ನಾವು ಕುತ್ಕೊಂಡಾಗ ಡೈರೆಕ್ಟ್ ಬಲರಾಮನೇ ಮಾಡಬೇಕು ಅಂತ ಇತ್ತು. ನಾವು ಬಲರಾಮನ ಕತೆನೇ ಮಾಡಬೇಕು ಅನ್ನೋದಿತ್ತು. ಸಿಂಪಲಾಗಿ ಸ್ಟಾರ್ಟ್ ಆಯಿತು, ಸಿಂಪಲಾಗಿ ಎಂಡ್ ಆಯಿತು ಅಷ್ಟೇ. ಸಿಂಪಲಾಗಿ ಸ್ಟಾರ್ಟ್ ಆಗಿ ಸೂಪರಾಗಿ ಎಂಡ್. ಸಿಂಪಲಾಗಿ ಸ್ಟಾರ್ಟ್ ಆಗಿ ಸೂಪರಾಗಿ ಎಂಡ್ ಆಯಿತು. ಸೊ ಇವಾಗ ನಿಮಗೆ ಇಡೀ ಜರ್ನಿ ಅಂದರೆ ಇವಾಗ ಈ ಮೂವಿ ಬಗ್ಗೆ ಎಕ್ಸ್ಪೆಕ್ಟೇಷನ್ಸು ನಿಮಗೆ ಹೆಂಗೆ ಅನ್ಸುತ್ತೆ ಸರ್? ಯಾವ ಥರ ಇದ್ವು, ಆಚೆ ಬರುತ್ತೆ, ಜನ ಹೆಂಗೆ ಸ್ವೀಕರಿಸ್ತಾರೆ ಅದನ್ನು? ವೆರಿ ಸಿಂಪಲ್ ಸರ್. ಅಂದರೆ ಎಕ್ಸ್ಪೆಕ್ಟೇಷನ್ ಹೇಗಿದೆ ಅಂದರೆ ಸ್ಟಾರ್ಟಿಂಗ್ 3 days ನಾವು ಒಂದು ಸ್ವಲ್ಪ ಪುಷ್ ಮಾಡಿದ್ರೆ ಸಾಕು, 4th day ಇಮಿಡಿಯೇಟ್ ಪಿಕಪ್ ತೊಗೊಂಡ್ಬಿಡುತ್ತೆ. ಯಾಕೆಂದರೆ ಕತೆ ನೋಡಿದ್ದೀವಿ ನಾನು, ಹೀರೋ ಸರ್, ಆಮೇಲೆ ಈ ಡೈರೆಕ್ಟರ್ ಸರ್ ಎಲ್ಲ ಕೂತ್ಕೊಂಡು ನೋಡ್ದು. ಅದು ನಮಗೆ ಗೊತ್ತು ಸತ್ಯ ಹೇಗೆ ತಗೊಳ್ಳೋದು ಪಿಕಪ್ ಅಂತ. ಅದಾಗುತ್ತೆ ಸರ್. ಪರ್ಫಾರ್ಮೆನ್ಸ್ ಹೆಂಗಿದೆ ಸರ್ ವಿನೋದ್ ಸರ್ದು? ಸರ್ ಪರ್ಫಾರ್ಮೆನ್ಸ್ ಅದೇ ಹೇಳಿದ್ನಲ್ಲ, ಇದು 25th ಸಿನಿಮಾ ವಿನೋದ್ ಸರ್ದು. ಅಂದರೆ 24 ಸಿನಿಮಾ ನೋಡಿರೋದು ಬೇರೆ ವಿನೋದ್ ಸರ್ನ. ಈ 25ನೇ ಸಿನಿಮಾ ಬೇರೆ ಬೇರೆ ಅವತಾರನೇ, ಅಂದರೆ ಬೇರೆ ಲೆವೆಲ್ಗೆ ಹೋಗಿ ನಿಂತ್ಕೊಳ್ಳುತ್ತೆ, ಅದಂತೂ ಗ್ಯಾರಂಟಿ. ಸರ್ ಡೈರೆಕ್ಟರ್ ಸರ್ ಬಗ್ಗೆ? ಡೈರೆಕ್ಟರ್ ಸರ್ ಬಗ್ಗೆ ಹೇಳೋದಂಗೆ ಅದೇ ಕ್ಯೂಟ್ನೆಸ್. ನಮ್ಮ ಡೈರೆಕ್ಟ್ರು ಅಷ್ಟೇ, ಅಂದರೆ ಕ್ಯೂಟ್ನೆಸ್ ಬರುತ್ತೆ, ಇಲ್ಲಿ ಪ್ರಿಟಿ, ಅದಾದ್ಮೇಲೆ ಇಷ್ಟಿದೆ ನಿಮ್ಮ ಬಗ್ಗೆ. ಒಟ್ನಲ್ಲಿ ಅದೇ ಸೆಟ್ಟಿಗೆ ಬಂದರೆ ಮಾತ್ರ ರಾಕ್ಷಸನೇ. ಅವ್ರು ಕೆಲಸ ತಗೊಳ್ಳೋರ್ಗು ಯಾರನ್ನೂ ಬಿಡಲ್ಲ. ಅದೇನೋ ಕಸ ಕೊಟ್ಟರು ರಸ ತೆಗೆಯುವಂಥ ಡೈರೆಕ್ಟರ್ ಅವರು. ಬಟ್ ತುಂಬ ಭಾಳ ಖುಷಿ, ಫಸ್ಟ್ ಸಿನಿಮಾನೇ ನಾವು ಈ ಥರ ಡೈರೆಕ್ಟರ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಭಾಳ ಖುಷಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಲ್ಲ, ಪ್ಲೀಸ್ ದಯವಿಟ್ಟು ಹೀರೋಯಿನ್ ಬಗ್ಗೆ ಹೇಳಿ ಸರ್. ಇಲ್ಲ ಸರ್, ಹೀರೋಯಿನ್ ಬಗ್ಗೆ ಮಾತಾಡಬೇಕಾದ್ರೆ ಅಂದರೆ ಹೀರೋಯಿನ್ ಸೆಲೆಕ್ಷನ್ ಅಂತ ಬಂದಾಗ ನಾವು ವೆರಿ ಇದ್ರಾಗಿದ್ದು ಸೆಲೆಕ್ಟೆಡ್ ಇದ್ದಿದ್ದು. ಅಂದರೆ ಫ್ಯೂ ಮೆಂಬರ್ಸ್ ಸೆಲೆಕ್ಟ್ ಮಾಡ್ತಾ ಅದೇ ಗೊತ್ತಾದಮೇಲೆ ಪ್ರಿಯಾ ಅವರು ಸಿಕ್ಕಿದ್ರು. ನಮಗೊಂದು ಭಯ ಇತ್ತು, ಬಿಕಾಸ್ ಅಷ್ಟು ಸೂಪರ್ ಸ್ಟಾರ್, ಅಂದರೆ ಮಲ್ಟಿ ಲ್ಯಾಂಗ್ವೇಜ್ ಹೀರೋಯಿನ್ನು.
ಅಂದರೆ ಬೇರೆ ರೀತಿಲೇ ಇದೆ ಹೊರಗಡೆ ಅವರು. ಸೊ ಅಂದರೆ ಅಪ್ಪು ಸರ್ ಜೊತೆ ಆಮೇಲೆ ಕೆಲವೊಂದು ಎಲ್ಲ ಸ್ಟಾರ್ಗಳ ಜೊತೆ ಮಾಡಿದ್ದಾರೆ, ಹೇಗೆ ತೊಗೊಳ್ತಾರೆ ನಮ್ಮ ಕತೆ ಆಗಲಿ ಆ ಥರ ಇತ್ತು. ಬಟ್ ಅಪ್ರೋಚ್ ಮಾಡಿದಾಗ ಅಂದರೆ ಶಿ ವಾಸ್ ವೆರಿ ಸಪೋರ್ಟಿವ್. ಆಮೇಲೆ ಸೆಟ್ಟಿಗೆ ಬಂದರೂ ಅಷ್ಟೇ, ಇಷ್ಟುದ ಮಗು ಹೇಗೆ ರಿಯಾಕ್ಟ್ ಮಾಡುತ್ತಲ್ಲ ಹಾಗೆ ಎಲ್ಲರೂ ಡಲ್ಲಾಗಿ ಡೇ ಆ್ಯಂಡ್ ನೈಟ್ ಶೂಟ್ ಮಾಡ್ಬೇಕಾದ್ರೆ ಡಲ್ಲಾಗಿದ್ರು ಇಲ್ಲ ನಾವು ಮಾಡೋಣ, ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ರು. ಮೇಡಮ್ ಇದೆಲ್ಲ ನಿಜನೇ ತಾನೆ ಮೇಡಮ್? 100% ಸರ್. ಭಾಳ ಖುಷಿ ಇದೆ ಸರ್. ಅಂದರೆ ಪ್ರತಿಯೊಬ್ಬರು ಆರ್ಟಿಸ್ಟು ಅಷ್ಟೇ ತುಂಬ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಬಂದಿದೆ. ಅಂದರೆ ಈಗ ನೋಡ್ತಾ ಇದ್ದೀರಲ್ಲ ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಅವ್ರ ಪಾಪ ಚೆನ್ನೈಯಿಂದ ಬಂದರು, ನೆನ್ನೆ ಬಂದಿರೋದು, ನೆನ್ನೆಯಿಂದನೂ ಫಾಲೋಅಪ್ ಮಾಡ್ತಾನೆ ಇದ್ದಾರೆ. ಏನು ಮಾಡ್ಬೇಕು ಸ್ಟ್ರೆಸ್, ಏನು ಮಾಡ್ಬೇಕು, ನೀವು ಹೇಳಿ, ನಾನು ಇದ್ದೀನಿ ಮಾಡ್ಕೊಡ್ತೀನಿ ಅಂತ. ಹಾಕೊಂಡು ಅದೊಂದು ಅವ್ರಿಗೆ ಅದೊಂದು ಬೇಜಾರಾಗ್ಬಿಟ್ಟಿದೆ, ಪಂಚೊಂದು ಹಾಕೊಂಡಿಲ್ಲ. ಎಲ್ಲ ಒಂದೇ ಥರ ಇದೆಯಲ್ಲ ಸರ್, ಆ್ಯಕ್ಚುಲಿ ನೀವೇ ಮೇನ್ ಹಾಕೋಬೇಕಾಗಿರೋದು. ಇರಲಿ ಬಿಡಿ, ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ಫಂಕ್ಷನ್ ಅವ್ರು ಮಾಡಲ್ಲ, ನಮ್ಮೆಲ್ಲರೂ ಮಾಡರ್ನ್ ಕ್ಲೋತ್ಸ್ ನೀವೇ ಅಷ್ಟೇ. ಓಕೆ ಸರ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂದಾಗ, ಈ ಚಿತ್ರಕ್ಕೆ ವಿನೋದ್ ಸರ್ ಎಷ್ಟು ಒಂದು ಸ್ಟ್ರಾಂಗ್ ಒಂದು ಬೆಂಬಲವಾಗಿ ನಿಂತಿದ್ರು, ನಿಶಾ ಮೇಡಮು ಅಷ್ಟೇ ಸ್ಟ್ರಾಂಗಾಗಿ ನಿಂತಿದ್ರು. ನಾನು ನೋಡ್ತಿದ್ದೆ ಪ್ರತಿಯೊಂದು ದಿವಸ ಸೆಟ್ಟಿಗೆ ಬರೋದಾಗಲಿ, ಟೇಕ್ ಕೇರ್ ಮಾಡೋದಾಗಲಿ, ಇಲ್ಲ ಪ್ರತಿಯೊಂದು ವಿಷಯನ ತಿಳ್ಕೊಳೋದಾಗಲಿ, ಹೆಂಗೆ ಮಾಡಬೇಕು ಏನು ಮಾಡಬೇಕು ವಿನೋದ್ ಸರ್ ಹತ್ರ ಡಿಸ್ಕಸ್ ಮಾಡೋದಾಗಲಿ ತುಂಬ ಖುಷಿ ಕೊಡುವಂಥ ವಿಷಯ ಅದು. ಸೊ ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮೇಡಮ್? ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಬರೀ ವಿನೋದ್ ಸರ್ ಹೆಂಡತಿ ಅಂತ ಕೆಲಸ ಬಂದಿಲ್ಲ. ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗು ಕೆಲಸ ಮಾಡಿದ್ದೀನಿ. ಸೊ ಶ್ರೇಯಸ್ ಹಾಕೋ ದುಡ್ಡೆಲ್ಲ ಎಲ್ಲಿಗೆ ಹೋಗ್ತಿದೆ, ಎಲ್ಲೆಲ್ಲಿ ಕರೆಕ್ಟಾಗಿ ಸೇರ್ತಿದೆಯಲ್ಲ ಎಲ್ಲ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿಯಾಗಿತ್ತು. ಬಟ್ ಎಲ್ಲ ಆರ್ಟಿಸ್ಟ್ ಆಗಲಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆದಿತ್ಯ ಆಶ್ರಯ ಆಗಲಿ, ಅಶ್ವಿನ್ ಹಸನ್ ಆಗಲಿ, ಅರುಣ್ ಅವರಾಗಲಿ, ಪುನೀತ್ ಅವರಾಗಲಿ, ಈವನ್ ಚಿನ್ಮಯ್, ಪಾಪ ಚಿನ್ಮಯ್ ಅಮ್ಮ ಅವ್ರು ಎಷ್ಟು ದೂರದಿಂದ ಬರ್ತಿದ್ರು ಅಂತ ಅಂದರೆ ಎಲ್ಲೇ ಇದ್ರೂ ಆ ಟೈಮಿಗೆ ಬಂದು ಒಂದು ಏನೋ ಟೈಮಿಗೆ ಬಂದು ಸೇರೋದು. ಆ್ಯಂಡ್ ಹ್ಯಾಸ್ ಆಫ್ ಟು ನಯನಾ, ಯು ಹ್ಯಾವ್ ಬೀನ್ ಅ ವೆರಿ ಗುಡ್ ಮದರ್ ಆ್ಯಂಡ್ ಆಲ್ ದಿ ಬೆಸ್ಟ್ ಚಿನ್ಮಯ್ಗೆ ಒಳ್ಳೇದಾಗಬೇಕು ಅಂತ ನಾನು ಯಾವಾಗಲೂ ಬಯಸ್ತೀವಿ. ಆ್ಯಂಡ್ ಈವನ್ ಕಡಿ ವಿಶ್ವ ಅವರು, ಪ್ರತಾಪ್ ನಾರಾಯಣ ಅವರು, ಆ್ಯಂಡ್ ನಿಮ್ಮದು ಕೇಳೋದೇ ಬೇಡ, ರಜತ್ ಎಲ್ಲ ಹೋದ್ರೂ ಅಲ್ಲಿ ಈಸ್ ದೇರ್ ಅಷ್ಟೇ. ಅಂದರೆ ಫಸ್ಟ್ ಎಲ್ಲರೂ ರಜತಲ್ಲಿ ಅಂತ ಒಂದು ನೋಡೋ ಥರ ಅವ್ರು ಮಾಡ್ಕೋತಾರೆ. ಸೊ ದ ಹೋಲ್ ಸೆಟ್ ಆಗಲಿ, ದ ಹೋಲ್ ಶೂಟಿಂಗ್ ಆಗಲಿ ತುಂಬಾ ಖರ್ಚು ಮಾಡಿದ್ದಾರೆ ಶ್ರೇಯಸ್ಸು. ಇದು ನಮ್ಮ ಮನೆ ಪ್ರೊಡಕ್ಷನ್ ಥರ. ನಾವು ಆ್ಯಕ್ಚುಲಿ ಶ್ರೇಯಸ್ ಅವ್ರಿಗೆ ಹೇಳಿದ್ರು, ಶ್ರೇಯಸ್ಗೆ ಹೇಳಿದ್ದೀವಿ, ಅಪ್ಪ ಬೇಡಪ್ಪ ತುಂಬ ಖರ್ಚಾಗ್ತಿದೆ ಅಂದರು. ಇಲ್ಲಮ್ಮ ನಾವು ಮಾಡ್ತೀವಿ, ಏನೋ ಈ ಒಂದು ಇದಕ್ಕೆ ಇಷ್ಟು ಬೇಕು, ನಾವು ಇಷ್ಟು ಖರ್ಚು ಮಾಡಿದ್ರೇ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಆ ಒಂದು ಕನಸಿಟ್ಕೊಂಡು ಮಾಡಿರೋವಂಥ ಒಂದು ಸಿನಿಮಾ ಇದು. ಸೊ ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್, ಇಷ್ಟು ಒಳ್ಳೆಯ ಒಂದು ಸಿನಿಮಾ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಯುನೋ ಥ್ರೂ ಔಟ್ ದ ಜರ್ನಿ ನೀವು ಆ್ಯಕ್ಚುಲಿ ಇಷ್ಟು ಆರ್ಟಿಸ್ಟ್ನ ಒಂದು ಏನೋ ಟೇಕ್ ಕೇರ್ ಮಾಡಿ ಅವ್ರದ್ದೆಲ್ಲ ಇಂಪಾರ್ಟೆನ್ಸ್, ಈವನ್ ಎಲ್ಲರಿಗೂ ಇಂಪಾರ್ಟೆನ್ಸ್ ಕೊಟ್ಟು ಆ ಒಂದೊಂದು ಸೀನ್ಗೂ ನೀವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ನೀವು ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಇದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಆಶೀಶ್ ಸರ್ ಆಗಲಿ, ಅತುಲ್ ಸರ್ ಆಗಲಿ, ತುಂಬಾ ಅವರು, ರಮೇಶ್ ಚಂದ್ರ ಅವರು, ಶರತ್ ಲೋಹಿತೇಶ್ವ ಅವರು. ಸೊ ಎಲ್ಲರೂ, ಆಲ್ ದಿ ಆರ್ಟಿಸ್ಟ್, ಈವನ್ ಬಿಗ್ಗೆಸ್ಟ್ ಆಫ್ ದಿ ಆರ್ಟಿಸ್ಟ್ ಇಲ್ಲಿ ನಮಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಟೈಮಿಗೆ ಬರೋದಾಗಲಿ, ಇಲ್ಲ ಏನೋ ಡೇಟ್ಸ್ ಕೊಡೋದಾಗಲಿ. ಡೇಟ್ಸ್ ಪ್ರಾಬ್ಲಮ್ ಅಫ್ಕೋರ್ಸ್, ಅವರು ತುಂಬ ಬ್ಯುಸಿ ಇರೋವಂಥವ್ರು. ಬಟ್ ಹಾಗೂ ನಾವು ಸ್ವಲ್ಪ ಡೇಟ್ಸ್ ಚೇಂಜ್ ಮಾಡಿದ್ರು ಆ ಡೇಟ್ಸ್ ತಕ್ಕಂಗೆ ಅಡ್ಜಸ್ಟ್ ಮಾಡಿಕೊಂಡು ನಮಗೆ ಡೇಟ್ಸ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಹೂ ಆಲ್ ಆರ್ ನಾಟ್ ಅವೈಲೇಬಲ್ ಹಿಯರ್. ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪದ್ಮಾವತಿ ಅವ್ರ ಬಗ್ಗೆ ಖಂಡಿತವಾಗಿ ಹೇಳಲೇಬೇಕು. ಅವರಂತೂ ಏನೋ ನಮ್ಮ ಫ್ಯಾಮ್ಲಿ, ನನ್ನ ಸಿಸ್ಟರ್ ಹಂಗೆ. ಸೊ ಅಷ್ಟು ಶಿ ಈಸ್ ಬೀನ್ ಅ ವಂಡರ್ಫುಲ್ ಪ್ರೊಡ್ಯೂಸರ್. ಚಿಕ್ಕವರಿಂದ ಹಿಡ್ದು ಒಂದು ಏನೋ ಯಾರ್ಯಾರು ಸೆಟ್ಟಲ್ಲಿದ್ದರು ಎಲ್ರಿಗೂ ಒಂದು ಚೆನ್ನಾಗಿ ಊಟ ಹಾಕಿ, ಚೆನ್ನಾಗಿ ಒಂದು ಏನೋ ಏನೇನು ಬೇಕೋ ಎಲ್ಲ ನೋಡಿಕೊಂಡು ಅಷ್ಟು ಒಳ್ಳೆ ಪ್ರೊಡ್ಯೂಸರ್. ಥ್ಯಾಂಕ್ ಯು ಸೋ ಮಚ್ ಪದ್ಮಾವತಿ ಅವರೇ. ಮೇಡಮ್, ಆಮೇಲೆ ಪ್ಲೀಸ್ ಹೀರೋಯಿನ್ ಬಗ್ಗೆ. ಆ್ಯಕ್ಚುಲಿ ಹೀರೋಯಿನ್ ಬಗ್ಗೆ ಖಂಡಿತವಾಗಿ ಹೇಳಲೇಬೇಕು. ಅಲ್ಲ, ಈ ಒಂದು ಹೀರೋಯಿನ್ ಅಂತ ಅಲ್ಲ, ಆ್ಯಕ್ಚುಲಿ ನೋಡೋಕೆ ಹೋದರೆ ಸರ್ ಜೊತೆ ಯಾವ ಹೀರೋಯಿನ್ ಮಾಡಿದ್ರು ಫಸ್ಟ್ ನನಗೆ ಫ್ರೆಂಡ್ ಆಗ್ತಾರೆ. ಸೊ ನೀವು ಮಾಡ್ಕೊತೀರಾ ಮೇಡಮ್? ಸೇಫ್ಟಿ ಅಲ್ಲ ಸೇಫ್ಟಿ ಖಂಡಿತವಾಗಲ್ಲ. ಬಿಕಾಸ್ ನನಗೆ ನನ್ನ ಗಂಡನ ಬಗ್ಗೆ ಗೊತ್ತು. ಅವ್ರು ಫಸ್ಟ್ ಹೇಳ್ತಾರೆ. ಆ್ಯಕ್ಚುಲಿ ಎಲ್ಲ ನಾನಾಗಲಿ ಸರ್ ಆಗಲಿ
ವಿ ಆಲ್ ಗಿವ್ ಸೋ ಮಚ್ ಆಫ್ ಕಂಫರ್ಟ್ ಟು ಅವರ್ ಹೀರೋಯಿನ್ಸ್. ಏನೋ ಅವ್ರಿಗೂ ಒಂದು ಆಕ್ವರ್ಡ್ ಆಗಿ ಫೀಲ್ ಆಗಬಾರ್ದು ಅಂತ ಒಂದು ಫೀಲ್ ನಮಗೂ ಇರುತ್ತೆ. ಯಾವುದೇ ಸೀನ್ ಆಗಲಿ, ಕ್ಲೋಸ್ ಸೀನ್, ಐ ಮೀನ್ ಅವ್ರಿಗೆ ಒಂದು ಇಂಟಿಮೆಸಿ ಸೀನ್ ಇರುತ್ತೆ, ಒಂದು ಕ್ಲೋಸ್ ಆಗಿ ಬರೋ ಅಂಥ ಸೀನ್ ಇರುತ್ತೆ. ನಾವು ಕಂಫರ್ಟ್ ಕೊಟ್ಟಿಲ್ಲ ಅಂದರೆ ಅವರು ಕಂಫರ್ಟೇಬಲ್ ಆಗಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ. ಬಿಡಿ ಸರ್ ಪಾಪ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬಲರಾಮನ ದಿನಗಳು ತುಂಬ ಸ್ಪೆಷಲ್ಲು ನನಗೆ. ಯಾಕಂದರೆ ನಂದು ಒಂದು 25-26ನೇ ಸಿನಿಮಾ ಇದು. ಒಬ್ಬ ಆರ್ಟಿಸ್ಟಿಗೆ ಒಂದಿಷ್ಟು ಸಿನಿಮಾಗಳು ನೋಡಿರ್ತೀವಿ, ಇಂಥವ್ರ ಜೊತೆ ಕೆಲಸ ಮಾಡಬೇಕು ಅಂತಿರುತ್ತೆ. ಅಂಥದ್ರಲ್ಲಿ ನನಗೆ ನಮ್ಮ ಡೈರೆಕ್ಟರ್ ಚೈತನ್ಯ ಅವರೊಬ್ಬರು. ನಾನು ತುಂಬ ಆಸೆ ಇಟ್ಕೊಂಡಿದ್ದೆ, ನಾನು ಅವ್ರ ಜೊತೆ ಒಂದು ದಿವಸ ಕೆಲಸ ಮಾಡ್ತೀನಿ ಅಂತ. ಅದು ನನಗೆ ಫುಲ್ಫಿಲ್ ಆಗಿದೆ ಈ ಸಿನಿಮಾಯಿಂದ. ಪ್ಲಸ್ ವಿನೋದಣ್ಣ, ಮಾದೇವ ಮಾಡಿದೆ, ನನಗೊಂದು ಹೊಟ್ಟೆ ಉರಿ ಇತ್ತು. ನಾನು ಅದು 2 ಸೀನಲ್ಲಿರೋದು, ಅದು ಕೊಲೆ ಆಗ್ಬಿಡ್ತೀನಿ, ನಾನು ನಿಮ್ಮ ಜೊತೆ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ ಅಂತ. ಬಟ್ ಈ ಸಿನಿಮಾಲಿ ಅದನ್ನು ಪೂರೈಸ್ಕೊಂಡಿದ್ದೀನಿ ಅಣ್ಣ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಮೆಂಟರ್, ಒನ್ ಆಫ್ ಮೈ ಮೆಂಟರ್. ಥ್ಯಾಂಕ್ಸ್ ಅಣ್ಣ. ಪ್ಲಸ್ ನಮ್ಮ ಪ್ರೊಡ್ಯೂಸರ್, ನನಗೆ ಅವ್ರು ಎಷ್ಟು ಚಿಕ್ಕವರಿರ್ಬೋದು, ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರು ತುಂಬ ಡೆಡಿಕೇಟೆಡು, ಎಲ್ಲದರಲ್ಲೂ ಇಂಟ್ರೆಸ್ಟ್ ತೊಗೋತಾರೆ. ಸಿನಿಮಾಲಿ ಏನಾಯಿತು, ಏನಾಗ್ತಾಯಿದೆ, ಹೋಗೋದು ಬರೋದು ಅದೆಲ್ಲ ಕೇಳೋದೆಲ್ಲ ಭಾಳ ಇವರು ಇವ್ರ ತಾಯಿ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಮತ್ತು ನಮ್ಮ ಚಿಕ್ಕವರು ಅಂತ ಇಮಿಡಿಯೇಟಾಗಿ ಮೈಂಡ್ ಇಲ್ಲ ಆ್ಯಕ್ಚುಲಿ ಅದು ಪ್ರಾಬ್ಲಮ್ ಒಂದು ಚೈತನ್ಯ ಸರಿ ಹೇಳ್ಕೊಟ್ಟಿದೆ ಎಲ್ಲರಿಗೂ. ಅದು ಅಪ್ರಿಷಿಯೇಟ್ ಮಾಡಲೇಬೇಕು. ಬಿಕಾಸ್ ಇವರ ಏಜ್ಗೆ ಈ ಸಿನಿಮಾ ಹ್ಯಾಂಡಲ್ ಮಾಡಿದ್ದು ಭಾಳನೇ ಕಷ್ಟ ಆಯಿತು. ಬಟ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಅದು ಅಷ್ಟು ಮೆಚುರಿಟಿ ಬೇಕು ಆ್ಯಂಡ್ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು. ಅಮ್ಮ ಆಗಲಿ ಇವರಾಗಲಿ ಮ್ಯಾಕ್ಸಿಮಮ್ ಶ್ರೇಯಸ್ಸೇ ಹ್ಯಾಂಡಲ್ ಮಾಡಿದ್ದು. ಅದಕ್ಕೆ ಏನೇ ಏಜ್ ಇರಲಿ, ಬಟ್ ಆ ಹ್ಯಾಂಡಲ್ ಮಾಡಿದ್ದು ಬಿಕಾಸ್ ಇಷ್ಟು ದೊಡ್ಡ ಸಿನಿಮಾ, ಆ್ಯಕ್ಚುಲಿ ದೊಡ್ಡ ವೆಚ್ಚದಲ್ಲಿ ನಡೆದಿರೋವಂಥ ಸಿನಿಮಾ ಬ್ಯೂಟಿಫುಲ್ಲಾಗಿ ಹ್ಯಾಂಡಲ್ ಮಾಡೋದು. ಆಮೇಲೆ ಇನ್ನೊಂದೇನು ಅಂದರೆ ಪ್ಯಾಷನ್ ಇತ್ತು ಗೊತ್ತಾ, ಈ ಸಿನಿಮಾ ಹಿಂಗೆ ಬರಬೇಕು, ಇಷ್ಟೇ ಆಗಬೇಕು ಅಂತೇಳಿ. ಆ ದೊಡ್ಡದು ಯಾವುದೇ ನಾವು ದೊಡ್ಡ ಸಿನಿಮಾ ಮಾಡ್ತಿದ್ದೀವಿ ಅಂದ್ರೂ ಸ್ಟಾರ್ ಕಾಸ್ಟಿಂದ ಹಿಡಿದು ನಾವೆಲ್ಲೋ ಒಂದು ಕಡೆ ಕಾಸ್ಟಿಂಗಲ್ಲಿ ದೊಡ್ಡದಾಗತ್ತೆ, ಬೇಡ ಬಡ್ಜೆಟ್ ಆಗುತ್ತೆ ಅಂದ್ರೂ ಇವರು ಇಲ್ಲ, ನಾನು ಇವರೇ ಬೇಕು, ಒಂದು ದಿನಕ್ಕೆ ಬಂದ್ರೂ ಅವರೇ ಬೇಕು ಅಂತೇಳಿ ಅವ್ರನ್ನ ಇದು ಮಾಡಿದ್ದು. ಹ್ಯಾಟ್ಸ್ ಆಫ್ ಟು ಯು, ಸೂಪರ್, ರಿಯಲಿ ಅಪ್ರಿಷಿಯೇಟ್. ಅದು ತುಂಬ ಎಕ್ಸ್ಪೀರಿಯನ್ಸ್ ಸಿನಿಮಾ ಎಕ್ಸ್ಪೀರಿಯನ್ಸ್ ನಾನು ಪ್ರತಿ ಸಲ ಹೇಳ್ತೀನಲ್ಲ, ಇಟ್ ವಾಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ನನಗೆ. ಬಲರಾಮ ಇಸ್ ಲೈಕ್ ಆಲ್ ಟೈಮ್ ಫೇವ್ರೆಟ್ ಮೂವಿ ನನಗೆ, ಆ್ಯಂಡ್ ಆ ಪಾತ್ರ ಕೂಡ ಇಸ್ ಆಲ್ ಟೈಮ್ ಫೇವ್ರೆಟ್ ನನಗೆ. ಐ ಥಿಂಕ್ ವೆರಿ ಸೂನ್ ನಿಮಗೂ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಅಂದ್ಬಿಟ್ಟು. ಐ ಪ್ರಾಮಿಸ್ ಯು ದಿಸ್, 2026 ಬ್ಲಾಕ್ ಬಸ್ಟರ್ ಸಿನಿಮಾ ಬಲರಾಮ ಆಗಿರುತ್ತೆ. ವೆರಿ ಗುಡ್, ವೆರಿ ಗುಡ್. ವಿನೋದ್ ಸರ್ ಜೊತೆ ಐ ಥಿಂಕ್ ನೋ ಸ್ಟ್ರೆಸ್ ಎಟ್ ಆಲ್. ಅಂದರೆ ಎಷ್ಟು ಕರೆಕ್ಷನ್ಸು ಏನೇನಿದ್ರೂ ಅಷ್ಟು ಸಪೋರ್ಟ್ ಮಾಡಿಕೊಂಡು, ಆ್ಯಕ್ಟಿಂಗ್ ವೈಸ್ ಆಗಲಿ ಅಥವಾ ಒಂದು ಫ್ರೇಮ್ ವೈಸ್ ಆಗಲಿ, ಹೇಗಿದ್ದರೆ ಹೇಗೆ ಕಾಣಿಸ್ತೀವಿ ಅಂತ ತುಂಬ ಬ್ರೀಫ್ ಮಾಡಿ, ತುಂಬ ಕರೆಕ್ಷನ್ಸ್ ಮಾಡಿ, ತುಂಬ ಗೈಡ್ ಮಾಡಿದ್ದಾರೆ ವಿನೋದ್ ಸರ್. ಆ್ಯಂಡ್ ಚೈತನ್ಯ ಸರ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಅವ್ರ ಕೆಲಸನೇ ಮಾತಾಡತ್ತೆ. ಐ ಥಿಂಕ್ ಯು ಹ್ಯಾವ್ ಸೀನ್ ಆ ದಿನಗಳು, ಈಗ ಬಲರಾಮನ ದಿನಗಳು, ಇನ್ನು ಮುಂದಕ್ಕೆಲ್ಲ ಒಳ್ಳೆ ದಿನಗಳೇ ಇಡೀ ತಂಡಕ್ಕೆ. ಎಸ್, ನಿಜವಲ್ಲೂ ನನಗೆ ಇಷ್ಟೊಂದು ಖುಷಿ ತಂದಿರೋವಂಥ ವಿಷಯ ಅಂದರೆ ಇವತ್ತಿನ ಸಂಕ್ರಾಂತಿ ಹಬ್ಬ ಮಾಡ್ತಾ ಇರೋದು. ರಿಯಲಿ ಎಲ್ಲರೂ ಬಂದಿದ್ದೀರಾ, ಎಲ್ಲರೂ ನಾವು ಸಂಭ್ರಮದಿಂದ ನಾವು ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇದ್ದೀವಿ. ಎಲ್ರಿಗೂ ನನ್ನ ಮನಸ್ಪೂರ್ವಕವಾಗಿ ಫಸ್ಟ್ ಧನ್ಯವಾದಗಳನ್ನು ಹೇಳ್ತೀನಿ. ಏಕೆಂದರೆ ನಾವು ನಮ್ಮ ಪ್ರಿಯ ಆನಂದ್ ಕೂಡ ಅಲ್ಲಿಂದ ಇಲ್ಲಿವರೆಗೂ ನಮಗೆ ನಮ್ಮ ಪ್ರೀತಿಗೆ ಒಗ್ಗಟ್ಟು ಎಲ್ಲಿಗಂಟ ಬಂದು ನಮಗೆಲ್ರಿಗೂ ಸಂತೋಷ ಕೊಡ್ತಿದ್ದಾರೆ. ವಿನಯ್ ಗೌಡ್ರು, ನಮ್ಮ ವಿನೋದ್ ಅವರು, ರಜತ್ ಅವರು, ನಮ್ಮ ಪ್ರತಾಪ್ ನಾರಾಯಣು, ಮತ್ತು ನಮ್ಮ ವಿಶ್ವ ಸಿಂಗ್ಲಿ, ಎಲ್ಲರೂ ಸಾರಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಏನು ಅಂದರೆ ನಮ್ಮ ಇಡೀ ತಂಡ ಹೆಂಗಾದರೂ ಸಂಕ್ರಾಂತಿಗೆ ಎಲ್ಲರೂ ಬಂದಿದ್ದೀವಿ, ಎತ್ತೋಡಿಸ್ಬೇಕು. ಅದನ್ನು ಸಾರಥಿ ವಹಿಸ್ಕೊಂತಿರೋದು ನಮ್ಮ ಚೈತನ್ಯ ಸರ್. ಸರ್ ಕ್ಯಾಪ್ಟನ್ ಆಫ್ ದ ಶಿಪ್ ನೀವೇ ಅಲ್ವಾ ಸರ್? ಎಲ್ಲ ಕರ್ನಾಟಕದ ಜನತೆಗೆ ಬಲರಾಮ ತಂಡದಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.